ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಇವಾಗ ನಾನು ನೇಲ್ಸ್ ತೋರ್ಸತ್ತೀನಿ, ಯಾಕಂದ್ರೆ ಡೆಲಿವರಿಗೆ ಹೋಗೋಕ್ಕಿಂತ ಮುಂಚೆ ಕಟ್ ಮಾಡ್ಕೊಂಡಿದ್ದೆ. ಬಟ್ ಇಷ್ಟು ಬೇಗ ಇಷ್ಟು ಉದ್ದು ಬೆಳೆದಿದ್ದಾವೆ ನೋಡ್ರಿ. ಪಾಪುದು ನೋಡ್ಬೋದು ಇಲ್ಲಿ. ಇವಾಗ 1 ತಿಂಗಳ 20 ದಿನ ಆಯಿತು. ಸೊ ಪಾಪು ನೇಲ್ಸ್ ಸಿಕ್ಕಾಪಟ್ಟೆ ಉದ್ದು ಬಂದಿದ್ದಾವೆ. ಬಟ್ ಕಟ್ ಮಾಡ್ಲೋ ಬೇಡವೋ ತಿಳಿವತ್ತ, ಯಾಕಂದ್ರೆ ಇನ್ನೂ ಎಳೆ ಉಗುರು ಇರ್ತಾವೆ ನೋಡ್ರಿ. ಮತ್ತೇನಾದರೂ ಹತ್ತಿತ್ತಂದ್ರೆ ಏನು ಮಾಡೋದು ಅಂತ ಯೋಚನೆ ಮಾಡತ್ತೇನೆ. ನಮ್ಮ ಮನೆ ಕಡೆ ಮುಸ್ಲಿಮ್ದವ್ರು ಅದಾರ ನೋಡ್ರಿ. ನಂದು ಸಿ ಸೆಕ್ಷನ್ ಆಗಿರೋದ್ರಿಂದ ಭಾಳ ಬಿರುಸಂದು ಏನು ತಿನ್ನಕ್ಕೆ ಹೋಗ್ಬಾರ್ದು, ತೆಳ್ಳಗೆ ಈ ಥರ ರವೆ ಮಾಡ್ಕೊಂಡು ಕುಡಿ ಅಂತೇಳಿ ಕೊಟ್ಟಿದ್ದಾರೆ. ಟೈಮ್ ಬಂದು ಇವಾಗ 9:45 ಆಗೈತಿ. ಪಾಪುನ ತೊಟ್ಲೊಳಗೆ ಹಾಕಿದ್ದೆ ನೋಡ್ರಿ. ಇದು ತೊಟ್ಲು ಅನ್ನೋಕ್ಕಿಂತ ಜೋಳಿಗೆ ಅನ್ನೋದು ಬೆಸ್ಟ್ ಇದಕ್ಕೆ, ಯಾಕಂದ್ರೆ ಇದು ಜೋಳಿಗೆ ಥರನೇ ಐತಿ. ಆರಾಮಾಗಿ ಮಲಗಿಸ್ಬೋದು. ಸೊ ಈಗ ಮಮ್ಮಿ ಅಡುಗೆ ಮಾಡ್ಕೊಂಡು ಬಂದು ಕೊಟ್ಟರು. ಸೊ ಒಂದೊಂದು ಸಾರಿ ಟೈಮಿಂಗ್ ಇದೇ ಥರ ಇರಂಗಿಲ್ಲ, ಲೇಟ್ ಕೂಡ ಆಗ್ತದೆ. ಸ್ಯಾಟರ್ಡೆ ಸಂಡೇ ಬಂದ್ರಂತೂ ಮಮ್ಮಿ ಬರೋದಿಲ್ಲ, ನಾವೇ ಮಾಡ್ಕೊಂಡು ಊಟ ಮಾಡಿರ್ತೀವಿ. ಗಂಜಿ, ಚಪಾತಿ, ಕಾಳು ಪಲ್ಯ, ಕ್ಯಾಬೇಜ್ ತಂದು ಕೊಟ್ಟಿದ್ದಾರೆ. ಸೊ ಊಟ ಮಾಡ್ಬೇಕೀಗ. ಈಗ ಮಳೆಗಾಲ ಇದ್ರೂ ಕೂಡ ಮಳೆಗಾಲ ಥರನೇ ಅನ್ಸಾತಿಲ್ಲ ನೋಡ್ರಿ. ಸಿಕ್ಕಾಪಟ್ಟೆ ಬಿಸಿಲು, ಒಂಥರ ಬೇಸಿಗೆಗಾಲನ ಐತೇನೋ ಅನ್ನೋ ಥರ ಫೀಲ್ ಆಗತ್ತದ. ನಮ್ಮ ಹಸ್ಬೆಂಡ್ ಅವರು ಎಳೆ ಬಿಸಿಲಿಗೆ ಹೋಗಿ ಹೊರಗೆ ನಿಂತಾರೆ. ಪೋಸ್ ಕೊಡ್ತಿ? ಕೊಡು ಕೊಡು. ನೀ ಅಲ್ಲಿ ಪೋಸ್ ಕೊಡತಿ ಖರೆ, ಇಲ್ಲಿ ನಿನ್ನ ಮಗಳು ಕುಯ್ ಅನ್ನಕತ್ತಾಳ. ಬಿಸಿಲು ಚಂದ ಐತ್ಲ? ಹಾಂ, ಬಿದ್ದಿ ನೋಡಿ ಕಡೆ ಬಾ. ಇವತ್ತು ನಮ್ಮ ಗುಡ್ಡಿದ ಫಸ್ಟ್ ವ್ಯಾಕ್ಸಿನೇಷನ್ ಐತೆ ನೋಡ್ರಿ. ನಮ್ಮ ಹಸ್ಬೆಂಡ್ ಅವರಿಗೆ ಆಫೀಸ್ಗೆ ಹೊಂಟಾರ, ಹೋಗಿ ಬರ್ತಾರಂತ. ಕರ್ಕೊಂಡು ಹೋಗ್ಬೇಕು. ಅಂಗನವಾಡಿಗೆ ಹೋಗ್ಬೇಕಂದ್ರೆ ಅಲ್ಲಿ 1 ದಿನ ಕಡಿಮೆ ಇತ್ತು, ಅದಕ್ಕೆ ಮಾಡಂಗಿಲ್ಲ ಅಂದರು. ಮತ್ತೊಂದು ಕಡೆ ಹೇಳಿದರು ಅದು ಭಾಳ ದೂರ ಆಗ್ತೈತಿ, ಮತ್ತು ಪಾಪನ ಕರ್ಕೊಂಡು ಏನು ಹೋಗೋದು ಅಂಥೇಳಿ ಸುಮ್ಮನೆ ಆದ್ವಿ. ಸೊ ಇವತ್ತು ಹಾಸ್ಪಿಟಲ್ಗೆ ಹೋಗ್ತೀವಿ, ಗೌರ್ಮೆಂಟ್ ಹಾಸ್ಪಿಟಲ್ ಇರೋದಲ್ಲ ಅಲ್ಲಿ. ಸೊ ಹೋಗಿ ಗಾಳಿ ಬರೋದು ಕೊಟ್ಟರೆ ಅಲ್ಲಿ ಹೋಗಿ ಮಾಡಿಸ್ಕೊಂಡು ಬರ್ಬೇಕು. ಭಯ ಆಗತೈತಿ, ಅಳತೈತಿ ಅಂಥೇಳಿ. ಬಟ್ ಏನು ಮಾಡೋಕ್ಕಾಗಿಲ್ಲ. ಈ ಒಂದು ಇದನ್ನು ಮುಗಿಸ್ಲೇಬೇಕು ನಾವು. ಫಸ್ಟ್ ವ್ಯಾಕ್ಸಿನೇಷನ ಹೆಂಗೆ ಚುಚ್ತಾರೋ, ಅದು ಹೆಂಗೆ ಆಗ್ತೈತಿ ಏನೋ ಗೊತ್ತಿಲ್ಲ. ಸೊ ನನಗೂ ಭಯ ಆಗ್ತೈತಿ, ನಮ್ಮ ಹಸ್ಬೆಂಡ್ ಅವ್ರಿಗೂ ಭಯ ಆಗ್ತೈತಿ. ಸೊ ಹೇಗೆ ಮೇಂಟೈನ್ ಹೆಂಗೆ ಮಾಡೋದು ಅನ್ನತ್ತೆ ನಾನು ನೋಡ್ಬೇಕು. ಅಂತೂ ಮಲ್ಕೊಂಡಾಳ. ಈಗ ಸ್ವಲ್ಪ ಹೊತ್ತು ನಾನು ಕುಂತು ಏನಾದರೂ ಮಾಡೋದಿದ್ರೆ ಮಾಡ್ಕೋತೀನೋ. ಆಮೇಲೆ ಇವ್ರು ಬಂದ್ರಂದ್ರೆ ಕರ್ಕೊಂಡು ಹೋಗ್ತಾರೆ. ಉಗುರು ಒಂದು ಭಾಳ ಬಂದಾವ ನೋಡ್ರಿ. ಸೊ ತೋರಿಸಿದೆ ನಿಮ್ಗೆ. ಇವನ್ನ ಕಟ್ ಮಾಡ್ಕೋಬೇಕಾ, ಯಾಕಂದ್ರೆ ಇದು ಆ್ಯಕ್ಚುಲಿ ನೇಲ್ ಪಾಲಿಶ್ ಹಚ್ಕೊಂಡಿರೋದು ನಾನು ಯಾವಾಗಂದ್ರೆ 9 ಮಂತ್ ಇದ್ದಾಗ ಒಂದು ಕ್ರಿಶ್ಚನ್ ಇವೆಂಟ್ ಇತ್ತು. ಸೊ ಅಲ್ಲಿ ಹೋಗ್ಬೇಕಾದ್ರೆ ಹಚ್ಕೊಂಡಿದ್ನಿ ಇವನ್ನ. ಮಸ್ತ್ ಕಾಣತ್ತಿದ್ವು. ಆಮೇಲೆ ನಾನು ಇದನ್ನ ನೇಲ್ ಪಾಲಿಶ ರಿಮೂವ್ ಮಾಡಲಿಲ್ಲ. ಡೆಲಿವರಿಗೆ ಹೋಗೋಕ್ಕಿಂತ ಮೊದಲು 1 ದಿನ 2 ದಿನ ಇದ್ದಾಗ ನೇಲ್ಸ ಕಟ್ ಮಾಡ್ಕೊಂಡಿದ್ನಿ, ಯಾಕಂದ್ರೆ ಇರಬಾರ್ದು ಉದ್ದನ್ನು ಅಂಥೇಳಿ. ಸೊ ಆದ್ರೂ ಕೂಡ ನೋಡ್ಬೋದು ಉಗುರು ಎಷ್ಟು ಬಂದಾವು. ಸೊ ನೇಲ್ ಪಾಲಿಶ್ ಹಿಂಗಾಗಿ ನೇಲ್ಸ ಉದ್ದು ಬೆಳೆದಿರೋದ್ರಿಂದ ನೇಲ್ ಪಾಲಿಶ ಮುಂದೆ ಬಂದಾವ, ಹಿಂದೆ ಹೊಸ ನೇಲ್ಸ್ ಬೇರೆ ವೈಟ್ ಕಾಣಕತ್ತಾವ. ಅದಕ್ಕೆ ಇವ್ನು ಕಟ್ ಮಾಡ್ಕೋಬೇಕನ್ನತ್ತೇನೆ. ಪಾಪುನ ಎತ್ಕೋತಿರ್ತೇನಲ್ಲ, ಸೊ ಅದಕ್ಕದು ಟಚ್ ಆಗ್ತಿರ್ತಾವ. ಮತ್ತು ಇನ್ನೊಂದು ಏನಂದ್ರೆ ಪಾಪುಂದನೂ ನೇಲ್ಸ್ ಬಂದಾವ, ಅವನ್ನ ಹೆಂಗೆ ತೆಗಿಬೇಕು ಗೊತ್ತಾಗತ್ತೆ. ಯಾಕಂದ್ರೆ ಸ್ಕಿನ್ ಅದ್ರದ್ದು ಈಗ ಎಳಿದಿರ್ತೈತೆ ನೋಡ್ರಿ, ಅದಕ್ಕೆ ತೆಗ್ಯಾಕೆ ಹೋಗಿ ಮತ್ತೆ ಏನರ ಇದು ಮಾಡೋದು ಬೇಡ ಅಂಥೇಳಿ ಸುಮ್ಮನದೇನ. ನಾನು ಅಷ್ಟು ಹಾಕ್ಕೋತೇನೆ. ಈಗ ನೇಲ್ ಪಾಲಿಶ್ ಮಾತ್ರ ಇನ್ನೂ ಮಟ್ಟ ಹಂಗೆ ಐತಿ ನೋಡ್ರಿ. ಎಷ್ಟು 1.5 ತಿಂಗಳಾದ್ರೂ ಇನ್ನೂ ಮಟ್ಟ ಹಂಗೆ ಐತಿ. ಈಗ ನೋಡ್ಬೋದಾ ಉಗುರೆಲ್ಲ ಕಟ್ ಮಾಡ್ಕೊಳ್ಳೋಣ. ಅವು ಹಿಂದಿಂದ ಮುಂದೆ ಬಂದಾವೆ, ಯಾಕಂದ್ರೆ ನೇಲ್ಸ್ ಬೆಳೆದಿರೋದ್ರಿಂದ. ಸೊ ಹಿಂದೆಲ್ಲ ಹೊಸ ಉಗುರು ನೋಡ್ರಿ. ಸೊ ಈ ಥರ ಕಾಣತ್ತವೆ ಈಗ ಉಗುರು. ನೇಲ್ಸ್ ಕಟ್ ಮಾಡ್ಕೊಂಡು ಕೂಡಲೇ ಇವೆಲ್ಲ ಎಷ್ಟದ ನೋಡ್ಬೋದು ನೀವು. ಇಷ್ಟೆಲ್ಲ ನನ್ನ ನೋಡ್ರಿ 1.5 ತಿಂಗಳದಿಂದ, 1.5 ಯಾಕೆ 2 ತಿಂಗಳು ಹಾಕಿ ಬಂದಿರ್ಬೋದು. ಯಾಕಂದ್ರೆ ಇನ್ನೂ ನಂದು ಡೆಲಿವರಿನ ಆಗಿರಲಿಲ್ಲ ಆವಾಗಿಂದ ಇವ.
ಇನ್ನೇನು ಲೇಟ್ ಆಗೈತಿ ನಮ್ಮ ಹಸ್ಬೆಂಡ್ ಅವ್ರು ಬರ್ತಾರಿಲ್ಲೋ ಏನೋ ಅಂದ್ಕೊಂಡು ನಾನು ಆರಾಮಾಗಿ ಪಾಪುನ ಆಡ್ಸ್ಕೊಂಡು ಕೂತಿದ್ದೆ ನೋಡ್ರಿ. ಮತ್ತು ನಮ್ಮ ಹಸ್ಬೆಂಡ್ ಅವರು ಕಾಲ್ ಮಾಡಿಬಿಟ್ಟು ಪಾಪುಗೂ ರೆಡಿ ಮಾಡಿ ನೀನು ರೆಡಿ ಆಗು, 12:30 ಆಗೈತಿ, ನಾನು ಈಗ ಬರ್ತೇನೋ, ಹಾಸ್ಪಿಟಲ್ಗೆ ಹೋಗಿ ಬರೋಣ ಅಂತ ಹೇಳಿದರು. ಅದಕ್ಕೆ ಎದ್ಬಿಟ್ಟು ರೆಡಿ ಆಗಾಕತ್ತೇನ. ಯಾಕದು ತಲೆ ಬಾಚ್ಕೊಂಡೇನ, ಕೈ ತೊಳ್ಕೊಂಡು ಎತ್ಕೋಬೇಕು ಅನ್ನೋದ್ರೊಳಗೆ ನೋಡ್ರಿ ಇಲ್ಲಿ ನಾನು ರೆಡಿಯಾಗಿ ಪಾಪುಗೂ ರೆಡಿ ಮಾಡಿ ಕೂತಿದ್ದೆ ನೋಡ್ರಿ. 1 ಗಂಟೆ ಸುಮಾರಿಗೆ ಅಂದ್ರೆ ನಮ್ಮ ಹಸ್ಬೆಂಡ್ ಅವರು ಬಂದರು. ಇದು ಅಂಜನ್ಗೂ ಮಾಡಿಸಿದ್ವಿಲ್ಲ. ಈಗ ನಾವು ಹಾಸ್ಪಿಟಲ್ಗೆ ಬಂದ ರೀಚ್ ಆದ್ವಿ ನೋಡ್ರಿ. ನಮ್ಮ ಹಸ್ಬೆಂಡ್ ಅವರು ನನ್ಗೆ ಇಲ್ಲೇ ಕುತ್ಕೊಳಕ್ಕೆ ಹೇಳಿ ಅಲ್ಲಿ ಡಾಕ್ಟರ್ನ ಭೇಟಿಯಾಗಿ ಬರ್ತೀನ, ಏನೇನು ಬೇಕಾಗ್ತದ, ಏನೇನು ಪ್ರೊಸೀಜರ್ ಇರ್ತದ ಕೇಳ್ತೇನೆ ಅಂತ ಹೇಳಿ ಹೋಗಿದ್ರು. ನನಗಂತೂ ಒಂಥರ ಭಯ ಆಗತ್ತದ ನೋಡ್ರಿ. ಯಾಕಂದ್ರೆ ಫಸ್ಟ್ ವ್ಯಾಕ್ಸಿನೇಷನ್ ನಮ್ಮ ಪುಟ್ಟಿ ಯಾವ ಥರ ರಿಯಾಕ್ಟ್ ಮಾಡ್ತಾಳ, ಭಾಳ ಅಳ್ತಾಳೇನೋ ಅಂತ ಹೇಳಿ ಒಂಥರ ಅನ್ಸಾತೈತಿ. ಅಲ್ಲಿ ಒಳಗಡೆ ನಮ್ಗೆ ತಾಯಿ ಕಾರ್ಡ ಮತ್ತು ಆಧಾರ್ ಕಾರ್ಡ ಕೇಳ್ತಾರೆ ನೋಡ್ರಿ. ಅದಕ್ಕೆ ತೊಗೊಂಡು ಹೋದ್ರು ಅವರು. ಸೊ ಅವ್ರು ಕರೆದ್ರಂದ್ರೆ ಪಾಪುನ ಕರ್ಕೊಂಡು ಹೋಗಬೇಕು. ಯಾವ ನೀನು ಅಲ್ಲ ಇಂಥದ್ರಾಗ ಜಾಸ್ತಿ ಮರಪಾಗಿಗೆ ಜಾಸ್ತಿ ಮರಪಾಗಿಗೆ ನಾನು ಹೇಳ್ತೇನೆ ಅದಕ್ಕೆ ಮಂಡ ಅಲ್ಲ ಮೂಗು ಮಂಡೈತನ ಅದ ನಾ ಈಗ ಎಬ್ಬಿಸ್ಬೇಕನ್ನತಾನ ಕರೆ ಈಗ ಓಕೆ ಆಗಿತ್ತು. ಸೊ ಇನ್ನೊಂದು ಈಟ್ ಆಗ್ಬೇಕಟ್ಟ. ಈಗ ಹೊಳ್ಳಿ ಒಳಗೆ ಹೋಗ್ಬೇಕು. ಡಾಕ್ಟರ್ಗಳು ಏನಂತಾರ ಮೂಗದು ಹಿಂಗಿಕ್ಕಿ ಶೂಟ್ ಮಾಡಾಕಿದ್ದು ಇದು ಮಾಡ್ತಾರಂತಾರಲ್ಲ, ಅಲ್ಲಿ ಬೋನ್ಸ್ ಏನು ಸಣ್ಣ ಇಲ್ಲಿ ಹೊಡೆದು ಹೇಳ್ತಾಳೆ ಕರೆ ಕಡಿದಲ್ಲ ಕೆರೆಸೋದನ್ನ ಕೆರೆದ್ರೆ ಹೇಳ್ತಾಳೆ ಇರಿಟೇಟ್ ಆಗಿ. ಎಲ್ಲಿ ಬಂದಿರೋಣ, ಎಲ್ಲಿ ಬಂದು ಅನ್ನಕಷ್ಟ ಇಂಜೆಕ್ಷನ್ ಮಾಡ್ತಾರೆ ಈಗ. ಇಂಜೆಕ್ಷನ್ ಮಾಡ್ಬೇಕಂದ್ರೆ ಪಾಪುಗೆ ಎಚ್ಚರ ಮಾಡಿಸ್ರಿ, ಯಾಕಂದ್ರೆ ಮಲ್ಕೊಂಡಾಗ ಇಂಜೆಕ್ಷನ್ ಮಾಡಬಾರ್ದು ಅಂತ ಹೇಳಿದ್ರೆ. ಅದಕ್ಕೆ ನಾವೆಲ್ಲರೂ ಕೂಡಿ ಎಬ್ಸಕ್ಕೆ ಟ್ರೈ ಮಾಡತ್ತಿದ್ವಿ. ಪಾಪು ಏನೇನೋ ಗೊತ್ತಿಲ್ಲ, ಮನೆಯೊಳಗೆ ಹಂಗೆ ಮಾಡಂಗಿಲ್ಲ, ಬಟ್ ಇಲ್ಲಿ ಅಂತೂ ಸಿಕ್ಕಾಪಟ್ಟೆ ನಿದ್ದೆ ಹೊಡ್ಯಾಕತ್ತೇಳಿ ನೋಡ್ರಿ. ಅದಕ್ಕೆ ಎಲ್ಲರೂ ಕೂಡಿ ಟ್ರೈ ಮಾಡಾಕತ್ತಿದ್ವಿ. ಒಟ್ಟು ಎಳ ಆಮೇಲೆ ಕಾಲಿಗೆಲ್ಲ ಬೆರಳೆ ಹಿಂಗೆ ಹೊಡೆದು ಎಬ್ಸಿದ್ವಿ. ನಮ್ಮ ಚಿನ್ನೂನ್ ಟೈಮ್ ಒಳಗೆ ಅಂಗನವಾಡಿಗೆ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡು ಬಂದಿದ್ವಿ ನೋಡ್ರಿ. ಬಟ್ ಇಷ್ಟೊಂದೆಲ್ಲ ಇಂಜೆಕ್ಷನ್ಸ್ ಅದು ಇರಲಿಲ್ಲ. ಬರೀ ತೊಡೆ ಒಳಗೆ ಒಂದು ಇಂಜೆಕ್ಷನ್ ಮಾಡಿ ಬಾಯಿ ಒಳಗೆ ಡ್ರಾಪ್ಸ್ ಹಾಕಿದ್ರು. ಬಟ್ ಇವಾಗ ಬಾಯಿ ಒಳಗೆ ಡ್ರಾಪ್ಸ್ ಹಾಕಿ ಕೈ ಒಳಗೆ ಒಂದು ಇಂಜೆಕ್ಷನ್ನು, ಕಾಲೊಳಗೆ 2 ಇಂಜೆಕ್ಷನ್ನು, 3 ಇಂಜೆಕ್ಷನ್ ಹೇಳ್ತಾರೆ ನೋಡ್ರಿ. ಅದೇ ನೋಡಿ ನಂಗೆ ಭಯ ಆಗಾಕತ್ತಿತ್ತು. ಅಯ್ಯೋ 3 ಇಂಜೆಕ್ಷನ್ ಏನು ಮಾಡ್ತಾಳೇನೋ ಅಂಥೇಳಿ ಹೆದರಾಕತ್ತೇನ. ನೋಡ್ಬೇಕು ಏನು ಮಾಡ್ತಾಳೆ. ಔಷಧ ಅದ ಕುಡಿತಾಳ ಏನೋ ಯಾಕೆ ಇದು ಪೋಲಿಯೋ ಡ್ರಾಪ್ಸ್ ರೀ. ಮತ್ತು 28 ಹಾಕಿಸ್ಕೊಳ್ಳಿ ಪೋಲಿಯೋ ಪ್ರೋಗ್ರಾಮ್ ಅಂದರೆ ನ್ಯಾಷನಲ್ ಪ್ರೋಗ್ರಾಮ್ ರೀ. 0 to 5 years ಹಾಕಲೇಬೇಕು. ಅಲ್ಲೇ ನಿಯರ್ ಬೈ ಎಲ್ಲರೂ ಬೂತ್ ಮಾಡಿರ್ತಾರೆ. ಬರೋದನ್ ನೀನೇನಂತ ಸೆಲ್ಲಿಟ್ಟಿದ್ರೆ ತಲೆ ಇಟ್ಕೊಂಡು ಪಾಪು ಇಲ್ಲಿ ಇಟ್ಕೊಳ್ತಾರೆ. ಕಾಲು ಜಾಗ ಕೊಡ್ಬೇಡ್ರಿ ಅಷ್ಟೇ ಪಾಪುದು. ಮತ್ತೆಲ್ಲರ ಹತ್ತಿರಲ್ಲ ಬ್ಲಡ್ ಅದಕ್ಕೆ ಹಿಡ್ಕೋ ಸರಿ. ಓಕೆ.
ಒತ್ತಿಡಿ ತಿಕ್ಬೇಡ. ತಿಳ್ಕೊಡು ಒತ್ತಿಡಿ ಅಂತ ಏ ಇಲ್ಲ 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 ಓಯ್ 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 ಇಂಜೆಕ್ಷನ್ ಮಾಡಿದ ಕೂಡಲೇ ಅಂದ್ರೆ ನಮ್ಮ ಪಾಪು ಸಿಕ್ಕಾಪಟ್ಟೆ ಅಳಾಕ್ ಶುರು ಮಾಡಿತ್ತು ನೋಡ್ರಿ. ಅದು ಅಳೋದೇ ನೋಡಕ್ ಆಗವತ್ತು, ಅಷ್ಟು ಕೆಟ್ಟ ಅಳಾಕತ್ತದ. ನಾನು ಮ್ಯೂಟ್ ಮಾಡಿದ್ದೇನೆ, ಯಾಕಂದ್ರೆ ಕೆಲವೊಂದನ್ನ ತೋರಿಸ್ಬಾರ್ದು, ಕಾಪಿರೈಟ್ ಬರೋ ಚಾನ್ಸಸ್ ಇರ್ತೈತಿ. ಅದಕ್ಕೆ ಅದು ಅಳೋದ್ ನೋಡ್ಬಿಟ್ಟು ನಂಗೆ ತಡ್ಕೊಳಕನ ಆಗ್ಲಿಲ್ಲ. ನನ್ನ ಕಣ್ಣಾಗನು ಕಣ್ಣೀರ್ ಬರಾಕ್ ಸ್ಟಾರ್ಟ್ ಆಯ್ತಾ, ಫುಲ್ ಅಳಾಕ್ ಶುರು ಮಾಡಿದ್ನಿ. ಫೈನಲಿ 1.5 ತಿಂಗಳದು ಫಸ್ಟ್ ವ್ಯಾಕ್ಸಿನೇಷನ್ ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟಿದ್ದೇವೆ. ಮನೆಗೆ ಹೋದ್ಮ್ಯಾಗ ಸ್ವಲ್ಪ ಲೈಟ್ ಆಗಿ ಜ್ವರ ಬರೋ ಚಾನ್ಸಸ್ ಇರ್ತದ ಅಂತ ಹೇಳಿದಾರೆ. ಮತ್ತು ನಮ್ಗೆ ಸಿರಪ್ ಕೂಡ ಕೊಟ್ಟಿದ್ದಾರೆ. ಜ್ವರ ಬರುವಂಗೆ ಕಾಣಿಸಿತ್ತಂದ್ರೆ ಒಂದು 2-3 ಟೈಮ್ಸ್ ಹಾಕ್ರಿ ಅಂತ ಹೇಳಿ. ಮತ್ತು ಅಲ್ಲಿ ಇಂಜೆಕ್ಷನ್ ಮಾಡಿದಲ್ಲಿ ಸ್ವಲ್ಪ ಅದು ಬಿರುಸಾಗ್ತದೆ. ಸೊ ನೀವು ಲೈಟಾಗಿ ಐಸ್ ಅದು ಹಚ್ಬೋದು ಅಂತ ಹೇಳಿದ್ದಾರೆ. ಈಗ ಇಂಜೆಕ್ಷನ್ ಮಾಡಿದ ಕೂಡಲೇ ಅಂದ್ರೆ ಪಾಪು ಮಲ್ಕೊಂಡು ನಿದ್ದೆ ಮಾಡತೈತೆ ನೋಡ್ರಿ. ನಾನು ಕೂಡ ಭಾಳ ಜಾಸ್ತಿ ಆಕಿನ ಮೂಮೆಂಟ್ ಮಾಡಿಸ್ದೇನ ಸಾವಕಾಶ ಹಿಡ್ಕೊಂಡು ಕೂತಿದ್ದೇನೆ. ಸ್ವಲ್ಪ ಮೂಮೆಂಟ್ ಮಾಡಿದ್ರು ಕೂಡ ಎದ್ದು ಅಳಕ್ಕೆ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿ. ಯಾಕಂದ್ರೆ ಕಾಲು ಇದಾಗಿರ್ತದೆ ನೋಡ್ರಿ. ಅದಕ್ಕೆ ಬಂದ ಕೂಡಲೇ ನಾನು ಡ್ರೆಸ್ ಚೇಂಜ್ ಮಾಡಿದೆ. ಪಾಪುಗೆ ಬ್ಯಾಗ್ ಒಳಗಿಂದ ತೆಗ್ದಿಲ್ಲ, ಯಾಕಂದ್ರೆ ಮತ್ತೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅಂತ ಹೇಳಿ ಹಂಗೆ ಮಲಗಿಸಿದ್ದೇನೆ. ನಮ್ಮ ಮನೆಯೊಳಗೆ ಇವಾಗ ಯಾರೂ ಇಲ್ಲ. ನಮ್ಮ ಹಸ್ಬೆಂಡ್ ಅವರು ಆಫೀಸ್ಗೆ ಹೋಗ್ಲಿಲ್ಲ ನೋಡ್ರಿ. ಯಾಕಂದ್ರೆ ನಾನು ಒಬ್ಳೆ ಮೇಂಟೈನ್ ಮಾಡೋಕೆ ಆಗಂಗಿಲ್ಲ ಅಂತ ಹೇಳಿ ಮನ್ಯಾಗ ಉಳ್ತಾರೆ. ಮತ್ತು ಅವ್ರ ಅಕ್ಕಗೂ ಕಾಲ್ ಮಾಡಿ ಹೇಳಿದಾರೆ, ಇವತ್ತೊಂದು ದಿನ ವಸ್ತಿ ಇಲ್ಲೇ ಬಾ ಅಂತ ಹೇಳಿ. ಯಾಕಂದ್ರೆ ಪಾಪುಗೆ ಈ ಥರ ಎಲ್ಲ ಇಂಜೆಕ್ಷನ್ ಮಾಡಿಸ್ಕೊಂಡು ಬಂದಾಗ ಒಬ್ಬರನ್ನ ಬಿಟ್ಟು ಇಬ್ಬರು ಇದ್ರೆ ಎತ್ಕೊಂಡು ಆಡ್ಸಕ್ಕೆ ಸಮಾಧಾನ ಮಾಡ್ಸಕ್ಕೆ ನಡೀತದ. ಒಬ್ಬರಿಗೆ ಮೇಂಟೈನ್ ಮಾಡೋಕೆ ಆಗಂಗಿಲ್ಲ ನೋಡ್ರಿ. ಮಮ್ಮಿ ಅಂತೂ ಅದಾರ, ಬಟ್ ಅವ್ರು ಏನೇ ಇದ್ರೂ ಕೂಡ ಅವ್ರ ಮನೆಗೆ ಹೋಗ್ಬಿಡ್ತಾರೆ. ಆರಾಮಿಲ್ಲದೆ ಇದ್ರೂ ಇಂಜೆಕ್ಷನ್ ಮಾಡಿಸ್ಕೊಂಡು ಬಂದ್ರೂ ಅವ್ರ ಪಾಡಿಗೆ ಅವ್ರು ಹೋಗ್ಬಿಡ್ತಾರೆ. ಸೊ ಅದಕ್ಕೆ ನಾವು ಅವ್ರಿಗೂ ಕೂಡ ಜಾಸ್ತಿ ಏನು ಹೇಳಂಗಿಲ್ಲ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.